Hello everyone, welcome back to Nikki Skill Tech YouTube channel. This is Nikita, your IT trainer. So ಇವತ್ತಿನ ಕ್ಲಾಸ್ ನಲ್ಲಿ ನಾವು ಫಾರ್ಮ್ಸ್ ಅಂಡ್ ರಿಪೋರ್ಟ್ಸ್ ನೋಡೋಣ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ಕ್ವೆರಿ ನ ಬೇಸ್ ನ ನೋಡಿದ್ದು, ಹಾಗೆ ಮಲ್ಟಿಪಲ್ ಟೇಬಲ್ ಜೊತೆಗೆ ಹೇಗೆ ನಾವು ಆಪರೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದು, ರಿಲೇಶನ್ಶಿಪ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಇವತ್ತಿನ ಕ್ಲಾಸ್ ನಲ್ಲಿ ಫೈನಲ್ ಆಗಿ ಫಾರ್ಮ್ಸ್ ಅಂಡ್ ರಿಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಾರ್ಮ್ಸ್ ಅಂದ್ರೆ ನಿಮ್ಗೆ ಏನ್ ಐಡಿಯಾ ಇದೆ? A form is an object of a database that has a user-friendly interface where data can be entered and seen in a attractive and easy to read format ಅಂತ ಹೇಳ್ತಾ ಇದ್ದಾರೆ. ಮೀನಿಂಗ್ ನೀವು ಯಾವುದೇ ಫಾರ್ಮ್ ನ ಅಬ್ಸರ್ವ್ ಮಾಡಿರ್ಬೋದು, ನೋಡ್ತಾ ಇರುವಾಗ್ಲೇನೆ ನಿಮ್ಗೆ ಅಲ್ಲಿ ಏನ್ ಫಿಲ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮ್ ಅಂತ ಕೇಳಿದ್ರು ಅಂದ್ರೆ ನಿಮ್ ನೇಮ್ ಅನ್ನು ಹಾಕ್ತೀರಾ. ನಾನು ನನ್ನ ನೇಮ್ ನಿಖಿತಾ ಅಂತ ಹಾಕ್ತೀನಿ. ಲಾಸ್ಟ್ ನೇಮ್ ಅಂತ ಕೇಳಿದ್ರೆ ನಾವು ನಮ್ಮ ಇನಿಷಿಯಲ್ ಅಥವಾ ನಮ್ಗೆ ಲಾಸ್ಟ್ ನೇಮ್ ಏನಿರುತ್ತೆ ಅದನ್ನ ಹಾಕ್ತಿವಿ, ರೈಟ್? ಕ್ಯಾಪಿಟಲ್ ಲೆಟರ್ ಅಲ್ಲೇನೆ ಎಂಟರ್ ಮಾಡಿ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಫಾರ್ಮ್ ಅಲ್ಲಿ, ನಾವು ಕ್ಯಾಪಿಟಲ್ ಅಲ್ಲೇನೆ ಎಂಟರ್ ಮಾಡ್ತೀವಿ. ಹಾಗೆ ಫಾದರ್ ನೇಮ್ ಕೇಳಿದಲ್ಲಿ ಫಾದರ್ ನೇಮ್ ಹಾಕ್ತಿವಿ, ಅಥವಾ ಡೇಟ್ ಆಫ್ ಬರ್ತ್ ಕೇಳಿದಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ತಿವಿ. ಹೀಗೆ ಸೆವೆರಲ್ ಡೀಟೇಲ್ಸ್ ಏನೇನ್ ಕೇಳಿರ್ತಾರೆ ಅದ್ರ ಎದುರುಗಡೆ ಲೇಬಲ್ ಇರುತ್ತೆ. ನೇಮ್ ಅಂತ ಅಂದ್ಬಿಟ್ಟು ಕೇಳಿದ್ರೆ ನೇಮ್ ಅನ್ನೇ ಫಿಲ್ ಮಾಡ್ತೀವಿ. ಡೇಟ್ ಆಫ್ ಬರ್ತ್ ಅಂತ ಕೇಳಿದ್ರೆ ಡೇಟ್ ಆಫ್ ಬರ್ತ್ ನೇ ಫಿಲ್ ಮಾಡ್ತೀವಿ. ಸೊ ನಮ್ಗೊಂದು ಲೇಬಲಿಂಗ್ ಕೊಟ್ಟಿರ್ತಾರೆ, ಈಸಿಯಾಗಿ ಅರ್ಥ ಆಗುತ್ತೆ, ಹಾಗೆ ಅಟ್ರಾಕ್ಟಿವ್ ವೇ ನಲ್ಲೂ ಕೂಡ ಫಾರ್ಮ್ ಇರುತ್ತೆ. ಸೊ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಫಾರ್ಮ್ ಕಂಟೈನ್ಸ್ ಫೀಲ್ಡ್ ಕಂಟ್ರೋಲ್ಸ್ ಅಂತ ಅಂದ್ಬಿಟ್ಟು. ಫೀಲ್ಡ್ ಕಂಟ್ರೋಲ್ಸ್ ಇರುತ್ತೆ ಅಂದ್ರೆ ಲೇಬಲ್ ಮತ್ತೆ ಟೆಕ್ಸ್ಟ್ ಬಾಕ್ಸಸ್ ಇರುತ್ತೆ. ಒಂದು ಲೇಬಲ್, ಫಾರ್ ಎಕ್ಸಾಂಪಲ್ ನೇಮ್ ಅಂತ ಕೇಳಿರ್ತಾರೆ, ಅದ್ರ ಎದುರುಗಡೆ ಒಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ, ಅಲ್ಲಿ ನಾವು ನಮ್ಮ ನೇಮ್ ನ ಫಿಲ್ ಮಾಡ್ತೀವಿ. ಸೊ ಈ ರೀತಿ ಇರುತ್ತೆ, ಅಟ್ರಾಕ್ಟಿವ್ ವೇ ನಲ್ಲಿರುತ್ತೆ, ಅದನ್ನ ನೋಡ್ಕೊಂಡು ನಾವು ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಡೇಟಾಬೇಸ್ ನಲ್ಲೂ ಹಾಗೆ ಫಾರ್ಮ್ ವರ್ಕ್ ಆಗುತ್ತೆ. ನಾವಿಲ್ಲಿ ಫಾರ್ಮ್ ನ ಡಿಸೈನ್ ಮಾಡ್ತೀವಿ. ಡಿಸೈನ್ ಮಾಡೋದಕ್ಕೆ ಎರಡು ವೇಸ್ ಇರುತ್ತೆ. ಆ ವೇಸ್ ಬಂದು ಯೂಸಿಂಗ್ ವಿಜಾರ್ಡ್ ಮತ್ತೆ ಯೂಸಿಂಗ್ ಡಿಸೈನ್ ವ್ಯೂ. ಡಿಸೈನ್ ವ್ಯೂ ಬಗ್ಗೆ ನಾವು ಮತ್ತೆ ತಿಳ್ಕೊಳ್ಳೋಣ. ಯೂಸಿಂಗ್ ವಿಜಾರ್ಡ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅಂದ್ರೆ ಇದು ಡೈನಾಮಿಕ್ ಆಗಿ ನಮಗೆ ಫಾರ್ಮ್ ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿಜಾರ್ಡ್ ವ್ಯೂ ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಕ್ರಿಯೇಟಿಂಗ್ ಫಾರ್ಮ್ ಯೂಸಿಂಗ್ ವಿಜಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಈಗ ಏನ್ ಮಾಡ್ಬೇಕು, ನಾವು ಲಿಬ್ರೆ ಆಫೀಸ್ ಬೇಸ್ ನ ಓಪನ್ ಮಾಡ್ಕೋಬೇಕು. ಸೊ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತೀನಿ. ಓಪನ್ ಆಯ್ತು. ಸೊ ಓಪನ್ ಆನ್ ಎಕ್ಸಿಸ್ಟಿಂಗ್ ಡೇಟಾ ಫೈಲ್ ಕೊಡ್ತೀನಿ. ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ ಫೈಲ್ ಅನ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಈಗ ನಾವು ಫಸ್ಟ್ ಗೆ ನಮಗೆ ಟೇಬಲ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ನಾವು ನೆಕ್ಸ್ಟ್ ಫಾರ್ಮ್ ಗೆ ಮೂವ್ ಆನ್ ಆಗಬೇಕು. ಸೊ ಟಾಸ್ಕ್ ಪ್ಯಾನ್ ಅಲ್ಲಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಮ್ಮ ಫಾರ್ಮ್ಸ್ ಎಂಪ್ಟಿಲಿದೆ. ಸೊ ನಾವು ನೆಕ್ಸ್ಟ್ ಡಿಸೈನ್ ಮಾಡಿದ್ಮೇಲೆ ಫಿಲ್ ಆಗುತ್ತೆ. ಸೊ ವಿಚ್ ವೇ ವಿ ಆರ್ ಯೂಸಿಂಗ್, ನಾವು ವಿಜಾರ್ಡ್ ವೇನ ಯೂಸ್ ಮಾಡ್ತಾ ಇದೀವಿ. ವಿಜಾರ್ಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತೀನಿ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಪಾಪ್ ಅಪ್ ಆಗುತ್ತೆ, ಓಪನ್ ಕೂಡ ಆಗುತ್ತೆ. ಸೊ ಓಪನ್ ಆದ ಹಾಗೇನೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದೊಂದು ಫಾರ್ಮ್ ವಿಜಾರ್ಡ್ ಪಾಪ್ ಅಪ್ ವಿಂಡೋ. ಇದ್ರಲ್ಲಿ ನಾನು ಫೀಲ್ಡ್ ಸೆಕ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟೇಬಲ್ಸ್ ಆರ್ ಕ್ವೇರೀಸ್ ಅಂತಿದೆ. ಇಲ್ಲಿ ನನಗೆ ಮಲ್ಟಿಪಲ್ ಟೇಬಲ್ಸ್ ನಾನು ಅಲ್ಲಿ ಏನ್ ಕ್ರಿಯೇಟ್ ಮಾಡಿದ್ದೆ, ಡ್ಯೂರಿಂಗ್ ದ ಕ್ರಿಯೇಷನ್ ಆಫ್ ಅ ಟೇಬಲ್ ನಾನು ಕ್ರಿಯೇಟ್ ಮಾಡೋ ಟೈಮಲ್ಲಿ ಏನೇನೆಲ್ಲ ಕ್ರಿಯೇಟ್ ಮಾಡಿದ್ದೆ ಅದು ಕೂಡ ಕಾಣಿಸ್ತಾ ಇರುತ್ತೆ. ಹಾಗೆ ಕ್ವೇರಿ ಕ್ರಿಯೇಟ್ ಮಾಡಿದಾಗ ಏನೇನೆಲ್ಲ ಕ್ರಿಯೇಟ್ ಮಾಡಿದ್ದೆ ಅದು ಕೂಡ ಕಾಣಿಸ್ತಾ ಇರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿ ನೋಡಿ, ಕ್ವೇರಿನೂ ಕಾಣಿಸ್ತಾ ಇದೆ ಮತ್ತು ನಾನು ಕ್ರಿಯೇಟ್ ಮಾಡಿದ್ದ ಟೇಬಲ್ನು ಕಾಣಿಸ್ತಾ ಇದೆ. ನೇಮ್ ಕೂಡ ಮಾಡಿದೆ ಕ್ವೇರಿ ಅಂಡ್ ಟೇಬಲ್ಸ್ ಅಂತ ಅಂದ್ಬಿಟ್ಟು. ಇದ್ರಲ್ಲಿ ನನಗೆ ಯಾವ್ದು ಬೇಕೋ ಅದನ್ನ ನಾನು ಇವಾಗ ಚೂಸ್ ಮಾಡ್ಕೋಬೇಕು. ಫಾರ್ ಇನ್ಸ್ಟೆನ್ಸ್ ನಾನೀಗ ಸ್ಟೂಡೆಂಟ್ ಡೀಟೇಲ್ಸ್ ನ ಚೂಸ್ ಮಾಡ್ಕೊಳ್ತೀನಿ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಸೊ ಅವೈಲೇಬಲ್ ಫೀಲ್ಡ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಾ ಫೀಲ್ಡ್ಸ್ ಬರುತ್ತೆ. ನಾನು ಅದನ್ನ ಡಂಪ್ ಮಾಡಬೇಕು ರೈಟ್ ಸೈಡ್ಗೆ. ಸೊ ನಾನು ಫಾಸ್ಟ್ ಅಂಡ್ ಫಾರ್ವರ್ಡ್ ಮೆಥಡ್ ನ ಯೂಸ್ ಮಾಡ್ತೀನಿ. ಡಬಲ್ ಆರೋ ಕ್ಲಿಕ್ ಮಾಡ್ತೀನಿ, ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡೆ. ನೀವು ಬೇಕಾದ್ರೆ ಫೀಲ್ಡ್ ನ ಸಪರೇಟ್ ಆಗೇನೆ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದಂಗೆ ಸೆಟಪ್ ಸಬ್ ಫಾರ್ಮ್ ಬರ್ತೀವಿ. ಸಬ್ ಫಾರ್ಮ್ ನ ಬೇಕಾದ್ರೆ ನಾವು ಇವಾಗಲೇ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡ್ಬೇಕು ಅಂದಾಗ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಬಟ್ ರೈಟ್ ನಾವು ಸಬ್ ಫಾರ್ಮ್ ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಅದನ್ನ ಚೆಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಕೊಡ್ತೀನಿ. ಎರಡು ಸ್ಟೆಪ್ಸ್ ನ ಸ್ಕಿಪ್ ಮಾಡ್ಕೊಳ್ಳುತ್ತೆ, ಆಡ್ ಸಬ್ ಫಾರ್ಮ್ ಫೀಲ್ಡ್ ಮತ್ತೆ ಗೆಟ್ ಜಾಯಿಂಟ್ ಫೀಲ್ಡ್ಸ್. ಇಷ್ಟು ಸ್ಕಿಪ್ ಮಾಡಿ ಫಿಫ್ತ್ ಸ್ಟೆಪ್ಗೆ ಹೋಗುತ್ತೆ, ಅರೇಂಜ್ ಕಂಟ್ರೋಲ್ಸ್. ಇಲ್ಲಿ ನಾನು ಅರೇಂಜ್ಮೆಂಟ್ ಮಾಡ್ಕೊಳ್ತೀನಿ. ಇಫ್ ಯು ಅಬ್ಸರ್ವ್, ಇದು ನನ್ನ ಫಾರ್ಮ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸಿ ಹೀಗಿರುತ್ತೆ ನನ್ನ ಫಾರ್ಮ್. ಇದನ್ನ ನಾನು ಅರೇಂಜ್ಮೆಂಟ್ ಮಾಡ್ಕೋಬಹುದು. ಅರೇಂಜ್ಮೆಂಟ್ಗೆ ನನಗೆ ಇಲ್ಲಿ 4 ಟೈಪ್ಸ್ ಇದೆ. ಕಾಲಮ್ನರ್ ಟೈಪ್ ಇದೆ, ಅದರಲ್ಲಿ ಲೇಬಲ್ ಲೆಫ್ಟ್ ಸೈಡ್ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ರೆ ಕಾಲಮ್ನರ್ ಲೇಬಲ್ಸ್ ಆನ್ ಟಾಪ್ ಇದೆ, ಅದರಲ್ಲಿ ಟಾಪ್ ಇರುತ್ತೆ. ಲೇಬಲ್ಸ್ ಅಂತಂದ್ರೆ ಇಲ್ಲಿ ಅಡ್ಮಿಷನ್ ನಂಬರ್, ನೇಮ್, ಫಾದರ್ ನೇಮ್, ಕ್ಲಾಸ್, ಡೇಟ್ ಆಫ್ ಬರ್ತ್ ಇದೆಲ್ಲ ಏನ್ ಕಾಣಿಸ್ತಾ ಇದೆ ಅದು ಲೇಬಲ್ಸ್. ಇನ್ನು ನೆಕ್ಸ್ಟ್ ಬಂದು ಡೇಟಾ ಶೀಟ್ ವೇ. ಆಲ್ರೆಡಿ ನಮ್ಗೆ ಹಾಗೇನೆ ಓಪನ್ ಆಗಿತ್ತು, ಡೇಟಾ ಶೀಟ್ ಟೈಪ್ ಅಲ್ಲೇನೆ ಇರುತ್ತೆ. ಇನ್ನು ಲಾಸ್ಟ್ ಒನ್ ಬಂದು ಇನ್ ಬ್ಲಾಕ್ಸ್ ಅಂತ ಅಂದ್ಬಿಟ್ಟು ಲೇಬಲ್ಸ್ ಅಬೋವ್ ಇರುತ್ತೆ. ಸೊ ಟೆಕ್ಸ್ಟ್ ಬಾಕ್ಸ್ ಮೇಲ್ಗಡೆನೆ ಲೇಬಲ್ಸ್ ಇರುತ್ತೆ, ಬ್ಲಾಕ್ ವೈಸ್ ಆಗಿ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ್ದು ಅಪ್ರೋಪ್ರಿಯೇಟ್ ವೇ ಅದನ್ನ ಚೂಸ್ ಮಾಡ್ಕೋಬಹುದು. ರೈಟ್ ನಾನು ಕಾಲಮ್ನರ್ ಲೇಬಲ್ ಲೆಫ್ಟ್ ನ ಚೂಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ನನಗೆ ಅಲೈನ್ಮೆಂಟ್ ಕೂಡ ಮಾಡ್ಕೋಬಹುದು ಲೇಬಲ್ ಪ್ಲೇಸ್ಮೆಂಟ್ ನ. ಸೊ ನಾನು ಇಲ್ಲಿ ಅಲೈನ್ ರೈಟ್ ನ ಚೂಸ್ ಮಾಡ್ತೀನಿ. ಸೊ ದಟ್ ರೈಟ್ ಸೈಡ್ಗೆ ನನ್ನ ಲೇಬಲ್ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಆಗಿದೆ. ಈಗ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ತೀನಿ. ಸೆಟ್ ಡೇಟಾ ಎಂಟ್ರಿ ಅಂತ ಅಂದ್ಬಿಟ್ಟು ಒಂದು
ಸ್ಟೆಪ್ ನನಗೆ ಓಪನ್ ಅಪ್ ಆಗುತ್ತೆ. ಇಲ್ಲಿ ಫಾರ್ಮ್ ಇಸ್ ಟು ಬಿ ಯೂಸ್ಡ್ ಫಾರ್ ಎಂಟರಿಂಗ್ ನ್ಯೂ ಡೇಟಾ ಓನ್ಲಿ. ಹೊಸ ಡೇಟಾನ ಎಂಟರ್ ಮಾಡೋ ಫಾರ್ಮ್ ಅನ್ನ ರೆಡಿ ಮಾಡ್ಕೋಬಹುದು. ಎಕ್ಸಿಸ್ಟಿಂಗ್ ಡೇಟಾ ವಿಲ್ ನಾಟ್ ಬಿ ಡಿಸ್ಪ್ಲೇಡ್. ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿರೋ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಆ ಆಪ್ಷನ್ ಬೇಡ, ಎಕ್ಸಿಸ್ಟಿಂಗ್ ಆಗಿ ಇರೋಂಥ ಡೇಟಾ ಕೂಡ ಡಿಸ್ಪ್ಲೇ ಆಗಬೇಕು. ಸೊ ದಟ್ ನಾವು ದ ಫಾರ್ಮ್ ಇಸ್ ಟು ಬಿ ಡಿಸ್ಪ್ಲೇ ಆಲ್ ದ ಡೇಟಾ ಅನ್ನೋದನ್ನ ಚೂಸ್ ಮಾಡ್ಕೋತೀವಿ. ಬೈ ಡಿಫಾಲ್ಟ್ ಅದೇ ಇರುತ್ತೆ. ಅಂಡ್ ಅಗೇನ್ ಅದರಲ್ಲೂ 3 ಆಪ್ಷನ್ಸ್ ಇದೆ. ಡು ನಾಟ್ ಅಲೋ ಮಾಡಿಫಿಕೇಶನ್ ಆಫ್ ಎಕ್ಸಿಸ್ಟಿಂಗ್ ಡೇಟಾ, ಅಂದ್ರೆ ಮಾಡಿಫಿಕೇಶನ್ ಮಾಡಕ್ ಬಿಡಬೇಡಿ ಎಕ್ಸಿಸ್ಟಿಂಗ್ ಡೇಟಾಗೆ ಅಂತ. ಡು ನಾಟ್ ಅಲೋ ಡಿಲೀಷನ್ ಆಫ್ ಎಕ್ಸಿಸ್ಟಿಂಗ್ ಡೇಟಾ, ಎಕ್ಸಿಸ್ಟಿಂಗ್ ಡೇಟಾನ ಡಿಲೀಟ್ ಮಾಡೋದಕ್ಕೆ ಬಿಡಬೇಡಿ ಅನ್ನೋ ಒಂದು ಆಪ್ಷನ್. ಡು ನಾಟ್ ಅಲೋ ಅಡಿಷನ್ ಆಫ್ ಅ ನ್ಯೂ ಡೇಟಾ, ಇದು ಹೊಸ ಡೇಟಾನ ಎಂಟರ್ ಮಾಡೋದಕ್ಕೂ ಬಿಡೋದ್ ಬೇಡ ಅನ್ನೋ ಒಂದು ಆಪ್ಷನ್. ನೀವು ಯಾರಿಗಾದ್ರೂ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮ ಫಾರ್ಮ್ ನ ಅನ್ನೋದಾದ್ರೆ ನೀವು ಇದ್ರಲ್ಲಿ ಯಾವ್ದು ನಿಮಗೆ ಸೇಫರ್ ಸೈಡಿಗೆ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದನ್ನ ಯಾರು ಡಿಲೀಟ್ ಮಾಡೋದು ಬೇಡ ಅನ್ನೋದಾದ್ರೆ ಇದನ್ನ ಚೆಕ್ಔಟ್ ಮಾಡ್ಕೋಬಹುದು. ಬಟ್ ನನಗೆ ಈಗ ಸದ್ಯಕ್ಕೆ ಇದು ಯಾವುದು ಬೇಡ, ನಾನು ಒಬ್ಳೆ ಸಿಂಗಲ್ ಹ್ಯಾಂಡ್ ಇಂಡಿವಿಜುವಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ನೀವು ಕೂಡ ನೆಕ್ಸ್ಟ್ ಕೊಟ್ಕೋಬಹುದು. ಇನ್ನು ಸ್ಟೈಲ್ ಅಪ್ಲೈ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ಬೀಜ್ ಇದೆ, ಬ್ರೈಟ್ ಬ್ಲೂ ಇದೆ, ಲೈಟ್ ಗ್ರೇ ಇದೆ, ಡಾರ್ಕ್ ಇದೆ, ಆರೆಂಜ್, ಐಸ್ ಬ್ಲೂ, ಈ ರೀತಿ ಸೆವೆರಲ್ ಸ್ಟೈಲ್ಸ್ ಇದೆ. ಇಫ್ ಯು ಕ್ಲಿಕ್ ಆನ್ ದಟ್ ನೀವು ಅಬ್ಸರ್ವ್ ಮಾಡ್ಬೋದು ಸ್ಟೈಲೇ ಚೇಂಜ್ ಆಗುತ್ತೆ ಫಾರ್ಮ್ ಅದು. ಯಾವ್ದು ನಿಮ್ಗೆ ರಿಲೆವೆಂಟ್ ಅಂತ ಅನ್ಸುತ್ತೆ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ರೈಟ್ ನಾವು ನಾನು ಫಸ್ಟ್ ಏನಿತ್ತು ಅದನ್ನೇ ಚೂಸ್ ಮಾಡ್ಕೋತೀನಿ. ಇನ್ನು ಬಾರ್ಡರ್ ಬೇಕಾ ಬೇಡವಾ ಅನ್ನೋದಕ್ಕೆ, ನೋ ಬಾರ್ಡರ್ ಅಂದ್ರೆ ನಿಮ್ಮ ಒಂದು ಟೆಕ್ಸ್ಟ್ ಬಾಕ್ಸ್ ಸುತ್ತ ಬಾರ್ಡರ್ ಇರೋದಿಲ್ಲ. 3D ಲುಕ್ ಅಂತಂದ್ರೆ ಈ ರೀತಿ 3D ಲುಕ್ ಪಾಪಪ್ ಆಗುತ್ತೆ. ಫ್ಲಾಟ್ ಅಂತಂದ್ರೆ ರೆಗ್ಯುಲರ್ ಒಂದು ಔಟ್ಲೈನ್ ನಿಮಗೆ ಕಾಣಕ್ ಸಿಗುತ್ತೆ. ನಾನು 3D ಲುಕ್ನೇ ಕೊಡ್ತೀನಿ, ಫಾರ್ಮ್ ಅನ್ನೋ ಒಂದು 3D ಎಫೆಕ್ಟ್ ನಮಗೆ ಸಿಗ್ಲಿ ಅನ್ನೋದಕ್ಕೆ. ಇನ್ನು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಟ್ ನೇಮ್ ಕೇಳುತ್ತೆ. ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಆಲ್ರೆಡಿ ನಾವು ಟೇಬಲ್ ನೇಮ್ ಕೊಟ್ಟಿದ್ದೀವಿ. ಮತ್ ಪುನಃ ಇದನ್ನ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಏನಾದ್ರು ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಸಾಧ್ಯತೆ ಇತ್ತು ಅಂದ್ರೆ ನೀವು ಇದನ್ನ ಫಾರ್ಮ್ ಅಂತ ರೀನೇಮ್ ಮಾಡ್ಕೋಬಹುದು. ಅಂಡ್ ವರ್ಕ್ ವಿತ್ ದ ಫಾರ್ಮ್, ಮಾಡಿಫೈ ದ ಫಾರ್ಮ್ ಅಂತಂದ್ರೆ ವರ್ಕ್ ವಿತ್ ದ ಫಾರ್ಮ್ ಅಂದ್ರೆ ಯು ಕ್ಯಾನ್ ಓನ್ಲಿ ವರ್ಕ್ ವಿತ್ ದ ಫಾರ್ಮ್, ಅದರ ಜೊತೆಗೆ ವರ್ಕ್ ಮಾಡ್ಬೋದು ಅಷ್ಟೇನೆ, ಚೇಂಜಸ್ ಮಾಡಕ್ಕಾಗಲ್ಲ. ಮಾಡಿಫೈ ದ ಫಾರ್ಮ್ ಅಂತಂದ್ರೆ ಆಫ್ಟರ್ ಕ್ರಿಯೇಷನ್ ಎಲ್ಲ ಆದ್ಮೇಲೂ ಮತ್ ಪುನಃ ನಿಮ್ಗೆ ಏನಾದ್ರು ಈ ಕಲರ್ ಚೇಂಜಸ್ ಆಗಿರ್ಬೋದು, ಸ್ಟೈಲ್ಸ್ ಆಗಿರ್ಬೋದು, ಅಥವಾ 3D ಲುಕ್ ಆಗಿರ್ಬೋದು, ಇದನ್ನೆಲ್ಲ ಚೇಂಜ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಕೋಬಹುದು. ಸೊ ವರ್ಕ್ ವಿತ್ ದ ಫಾರ್ಮ್ ನೇ ನಾನು ಇವಾಗ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ನೀವು ಮಾಡಿಫೈ ದ ಫಾರ್ಮ್ ಕೂಡ ಟ್ರೈ ಮಾಡಿ ನೋಡಿ. ಸೊ ನಾನೀಗ ಫಿನಿಶ್ ಕೊಡ್ತಾ ಇದ್ದ ಹಾಗೇನೆ ನನ್ನ ಒಂದು ಫಾರ್ಮ್ ಡಿಸೈನ್ ಆಗುತ್ತೆ, ಓಪನ್ ಆಗುತ್ತೆ. ಸಿ ಫಸ್ಟಿಗೆ ಅಡ್ಮಿಷನ್ ನಂಬರ್ 101 ಹೃತಿಕ್ ತರುಣ್ ಅಂತ ಬಂದಿದೆ. ಈ ಡೀಟೇಲ್ಸ್ ನಮ್ಗೆ ಎಲ್ಲಿ ಸಿಕ್ತು? ನಮ್ಮ ಡೇಟಾ ಬೇಸ್ ನಲ್ಲಿ ಇತ್ತು. ಆಲ್ರೆಡಿ ಟೇಬಲ್ ನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದು ಸ್ಟೂಡೆಂಟ್ ಡೇಟಾದಲ್ಲಿ ಹೃತಿಕ್, ತರುಣ್ ಮತ್ತೆ ಅವರ ಡೇಟ್ ಆಫ್ ಬರ್ತ್ ಇದನ್ನೆಲ್ಲ ನಾವು ಅವಾಗ್ಲೇನೆ ಹಾಕಿದ್ದು. ಸೊ ಅದೇನೆ ಅಲ್ಲೂ ಕೂಡ ಪಾಪಪ್ ಆಗ್ತಾ ಇದೆ. ಏನಿದ್ರದ್ದು ಯೂಸೇಜಸ್ ಅಂತಂದ್ರೆ, ಈಗ ಒಂದು ಸ್ಕೂಲದೊಂದು ಫಾರ್ಮ್ ನ ನೀವು ಫಿಲ್ ಮಾಡ್ತಾ ಇದ್ದೀರಾ, ಒಬ್ರದ್ದು ಅಡ್ಮಿಷನ್ ನಂಬರ್ ನ ಎಂಟರ್ ಮಾಡಿ ಆಯ್ತು, ಅವ್ರದ್ದು ಡೀಟೇಲ್ಸ್ ಆದ್ಮೇಲೆ ನೆಕ್ಸ್ಟ್ ಪರ್ಸನ್ ನೀವು ಎಂಟರ್ ಮಾಡ್ಕೊಂಡು ಹೋಗ್ಬೋದು ಯೂಸಿಂಗ್ ದಿಸ್ ನೆಕ್ಸ್ಟ್ ರೆಕಾರ್ಡ್ ಆಪ್ಷನ್. ಅದ್ ಕೊಡುವಾಗ 102 ಅಡ್ಮಿಷನ್ ಆಗಿರೋರ್ದು ಡೀಟೇಲ್ಸ್ ನ ನೋಡ್ಕೋಬಹುದು, 103 ಹಾಗೆ 104, 105 ಎಷ್ಟು ಜನದ ಅಡ್ಮಿಷನ್ ಆಗಿದೆ ಚೆಕ್ ಮಾಡ್ಕೋಬಹುದು. ಒನ್ಸ್ ಇಟ್ ಫಿನಿಶ್ಡ್ ನೀವು ಬೇಕಾದ್ರೆ ನ್ಯೂ ಡೇಟಾನ ಆಡ್ ಮಾಡ್ಕೋಬಹುದು, ಅಥವಾ ಪ್ರೀವಿಯಸ್ ಡೇಟಾಗೂ ಹೋಗ್ಬೋದು, ಫಸ್ಟ್ ರೆಕಾರ್ಡ್ಗೂ ಹೋಗ್ಬೋದು, ಲಾಸ್ಟ್ ರೆಕಾರ್ಡಿಗೂ ಹೋಗ್ಬೋದು, ಅಂಡ್ ನ್ಯೂ ರೆಕಾರ್ಡ್ ನ ಆಡ್ ಮಾಡ್ಕೋಬಹುದು. ನ್ಯೂ ರೆಕಾರ್ಡ್ ನ ಆಡ್ ಮಾಡ್ಕೊಂಡಾಗ ನೀವು ಇಲ್ಲೇನೆ ನಂಬರ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನನ್ಗೀಗ ಒಟ್ಟು ಟೋಟಲ್ ಎಷ್ಟು ರೆಕಾರ್ಡ್ಸ್ ಇತ್ತು ಅಂತಂದ್ರೆ 8 ರೆಕಾರ್ಡ್ಸ್ ಇತ್ತು. ಸೊ ನಾನೀಗ 9ನೇ ರೆಕಾರ್ಡ್ ನ ಇಲ್ಲಿ ಆಡ್ ಮಾಡ್ಕೋಬಹುದು. 109 ಗಗನ್, ನೇಮ್ ಆಫ್ ದ ಸ್ಟೂಡೆಂಟ್ ಇಸ್ ಗಗನ್, ಟ್ಯಾಬ್ ಕೀ, ಫಾದರ್ ನೇಮ್ ಬಂದು ಲೋಹಿತ್ ಅಂತ ಕೊಡ್ತೀನಿ, ಲೋಹಿತ್. ನೆಕ್ಸ್ಟ್ ಕ್ಲಾಸ್ ಬಂದು 10th or 9th, ಡೇಟ್ ಆಫ್ ಬರ್ತ್ ಬಂದು ಅವ್ರ ಡೇಟ್ ಆಫ್ ಬರ್ತ್ ನ ಇಲ್ಲಿ ಎಂಟರ್ ಮಾಡ್ತೀನಿ. ಸೊ ಸಪೋಸ್ ಆ ಡೇಟಾ ಇತ್ತು ಅಂತಂದ್ರೆ, ಎಕ್ಸಿಸ್ಟಿಂಗ್ ಇತ್ತು ಅಂತಂದ್ರೆ ಅಲ್ಲೇ ತೋರಿಸ್ಬಿಡುತ್ತೆ, ಇಲ್ಲ ಅಂತಂದ್ರೆ ಅದನ್ನ ತಗೊಳುತ್ತೆ. ಈಗ ನಾನು ಪ್ರೀವಿಯಸ್ ರೆಕಾರ್ಡಿಗೆ ಬಂದೆ ಅಂತಂದ್ರೆ ಇಲ್ಲಿ ರೆಕಾರ್ಡ್ ನಂಬರ್ 9 ಕೊಟ್ಟೆ. ಸಿ ನನ್ನ ರೆಕಾರ್ಡ್ ಇಲ್ಲಿ ಕಾಣಿಸ್ತಾ ಇದೆ, 109 ಗಗನ್, ಲೋಹಿತ್, ಫಾದರ್ ನೇಮ್, ಕ್ಲಾಸ್ 10th, ಡೇಟ್ ಆಫ್ ಬರ್ತ್. ಈಗ ಫಾರ್ ಎಕ್ಸಾಂಪಲ್ 100 ನಂಬರ್ಸ್ ಆಫ್ ಡೇಟಾ ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ, ನನಗೆ ಅದನ್ನ ಹುಡುಕ್ಬೇಕು ಅಂತಂದ್ರೆ ಇಲ್ಲಿ ಸರ್ಚ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಫೈಂಡ್ ರೆಕಾರ್ಡ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಸ್ಟೂಡೆಂಟ್ ಐ ಡಿನ ಸರ್ಚ್ ಮಾಡಬೇಕು ಅದನ್ನ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ನೇಮ್ ಆಫ್ ದ ಪರ್ಸನ್, ಸೊ ನೇಮ್ ನ ಚೂಸ್ ಮಾಡ್ತೀನಿ. ಎನಿವೇರ್ ಇನ್ ದ ಫೀಲ್ಡ್ ಆರ್ ಬಿಗಿನಿಂಗ್ ಆಫ್ ದ ಫೀಲ್ಡ್, ನೇಮ್ ಸ್ಟಾರ್ಟ್ಸ್ ಫ್ರಮ್ ಜಿ ಅಂತ ನಾವು ಹೇಳ್ತಾ ಇರೋದಲ್ವಾ, ಸೊ ಬಿಗಿನಿಂಗ್ ಆಫ್ ದ ಫೀಲ್ಡ್ ಅಂತ ಕೊಟ್ಟು ಸರ್ಚ್ ಅಂತ ಕೊಟ್ರೆ ಸಿ ಅಡ್ಮಿಷನ್ ನಂಬರ್ 109 ಗಗನ್, ಲೋಹಿತ್, ಫಾದರ್ ನೇಮ್ ಬಂದ್ಬಿಡ್ತು. ಸೊ ಇಲ್ಲ ಅಂತಂದ್ರೆ ನಿಮ್ಗೆ 105 ಹುಡುಕ್ಬೇಕು.
ಆಫ್ ಅ ಅಡ್ಮಿಷನ್ ನಂಬರ್. ಬಿಗಿನಿಂಗ್ ಆಫ್ ದ ಫೀಲ್ಡ್ ಅಲ್ಲ, ಎನಿವೇರ್ ಆಫ್ ದ ಫೀಲ್ಡ್ ಅನ್ನು ಕೊಟ್ಟು ಸರ್ಚ್ ಕೊಟ್ರೆ 105 ನಿರ್ಮಲಾ ಶರಣ್ ಬಂದ್ಬಿಡ್ತು. ಸೊ ಈ ರೀತಿ ನೀವು ಡಾಕ್ಯುಮೆಂಟ್ ಅನ್ನ ಸರ್ಚ್ ಕೂಡ ಮಾಡ್ಕೋಬಹುದು. ಅಂಡ್ ಒನ್ಸ್ ಅಗೇನ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದು ಫಸ್ಟ್ ರೆಕಾರ್ಡಿಗೆ ಮೂವ್ ಆಗೋಕ್ಕೆ, ಇದು ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್, ಅಥವಾ ಫೈನಲ್ ರೆಕಾರ್ಡ್, ಲಾಸ್ಟ್ ರೆಕಾರ್ಡಿಗೆ ಹೋಗ್ಬೇಕು ಅಂದ್ರೆ ಈ ಆಪ್ಷನ್ ನ ನೀವು ಚೂಸ್ ಮಾಡಬೇಕು. ಹೊಸ ರೆಕಾರ್ಡ್ ನ ಇನ್ಪುಟ್ ಕೊಡ್ಬೇಕು ಅಂದ್ರೆ ನ್ಯೂ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 110 ಭಾಗ್ಯ, ಫಾದರ್ ನೇಮ್ ಗೌರೀಶ್, ಕ್ಲಾಸ್ 10th, ಡೇಟ್ ಆಫ್ ಬರ್ತ್ ಸೇಯಾಸ್, ಈ ರೀತಿ ಕೊಟ್ಟು ನೆಕ್ಸ್ಟ್ ಹುಡುಕಿದಾಗ ಫಾರ್ ಎಕ್ಸಾಂಪಲ್ ಭಾಗ್ಯ ಹುಡುಕ್ಬೇಕು ನೀವು. ಸೊ ಬಿ ಇಂದ ಕೊಟ್ಟು ನೇಮ್ ಆಫ್ ದ ಪರ್ಸನ್, ಬಿಗಿನಿಂಗ್ ಆಫ್ ದ ಫೀಲ್ಡ್, ಸರ್ಚ್ ಅಂತ ಕೊಟ್ರೆ ಭಾಗ್ಯ ಇದ್ದಾರೆ. ನೆಕ್ಸ್ಟ್ ಯಾರು ಇದ್ರೆ ಸರ್ಚ್ ಅಂತ ಕೊಡುವಾಗ ಚೇಂಜ್ ಆಗುತ್ತೆ. ಈಗ ನೋಡೋದಾದ್ರೆ ನಮ್ಮ ಡೇಟಾ ಸೆಟ್ ನಲ್ಲಿ ಸೇಮ್ ಎನ್ ಇಂದ ರಿಪೀಟ್ ಆಗುತ್ತೆ. ಈಗ ನಾನು ಎನ್ ಇಂದ ಕೊಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಎನ್ ಕೊಟ್ಟೆ, ಫಸ್ಟ್ ಲೆಟರ್ ಬಂದು ನೇಮ್ ಆಫ್ ದ ಪರ್ಸನ್, ಬಿಗಿನಿಂಗ್ ಆಫ್ ದ ಫೀಲ್ಡ್, ಸರ್ಚ್ ಕೊಟ್ಟೆ. ಫಸ್ಟ್ ನವೀನ್ ಬಂತು, ಮತ್ ಪುನಃ ಸರ್ಚ್ ಕೊಟ್ಟೆ, ನಿರ್ಮಲಾ ಬಂತು. ಸಿಂಪಲ್, ಇಷ್ಟನ್ನ ಮಾಡ್ಕೋಬಹುದು. ಸಪೋಸ್ ನಮ್ಗೆ ಯಾವ್ದಾದ್ರು ಒಂದು ಡೀಟೇಲ್ಸ್ ನಾವು ಡಿಲೀಟ್ ಮಾಡ್ಬೇಕು ಅಂತಂದ್ರೆ, ಲಾಸ್ಟ್ ರೆಕಾರ್ಡ್ ಭಾಗ್ಯನ ಡಿಲೀಟ್ ಮಾಡಬೇಕು, ಅವರು TC ತಗೊಂಡು ಹೋಗಿದ್ದಾರೆ, ಡಿಲೀಟ್ ರೆಕಾರ್ಡ್ ಕೊಡ್ಬೇಕು ಅಂತಂದ್ರೆ ಈ ಸಿಂಬಲ್, ನಾಟ್ ಸಿಂಬಲ್ ತೋರಿಸ್ತಾ ಇದೆ ಅಲ್ವಾ, ಇಂಟು ಮಾರ್ಕ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ you intend to delete one record. If you click yes, you won't be able to undo this operation. Do you want to continue anyway ಅಂತ ಕೇಳುತ್ತೆ. ಹೌದು, ಕಂಟಿನ್ಯೂ ಮಾಡಲೇಬೇಕು ಅಂತಂದ್ರೆ ಎಸ್ ಅಂತ ಕೊಟ್ರೆ ಆಯ್ತು, ಅದು ಡಿಸಪಿಯರ್ ಆಗೋಗುತ್ತೆ. ಈಗ ಏನಾದ್ರು ನೀವು 110 ಇಲ್ಲಿ ಸರ್ಚ್ ಕೊಟ್ರೆ you will not find it. So no records corresponding to your data found. ಈ ರೀತಿ ಬರುತ್ತೆ. ಈಗ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ ನಾನು. ಮಾಡಿಫೈಯಿಂಗ್ ಫಾರ್ಮ್, ಆಗ್ಲೇ ನಾವು ವರ್ಕ್ ವಿತ್ ಅ ಫಾರ್ಮ್ ಮಾತ್ರ ಚೂಸ್ ಮಾಡಿದ್ದು, ಮಾಡಿಫೈ ಆಮೇಲೆ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಸೊ ಹೇಗೆ ಮಾಡಿಫೈ ಮಾಡೋದು ಅಂತಂದ್ರೆ, ನಿಮ್ಮ ಫಾರ್ಮ್ ಸೆಕ್ಷನ್ ಅಲ್ಲೇನೆ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ ಮೇಲೆ ಚೂಸ್ ಮಾಡ್ಕೊಳ್ಳಿ. ಸೊ ಎಡಿಟ್ ಆಪ್ಷನ್ ಚೂಸ್ ಮಾಡಿದ ಹಾಗೇನೆ ಹೀಗೆ ಡಿಸೈನ್ ಮೋಡ್ ಮತ್ತೆ ಫಾರ್ಮ್ ಮೋಡ್ ಅಂತ ಅಂದ್ಬಿಟ್ಟು ಮೋಡ್ಗಳು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮಾಡಿಫಿಕೇಶನ್ ನ ಮಾಡ್ಕೋಬಹುದು. ಈಗ ಪೇಜ್ ಮೇಲೆ ಇಲ್ಲಿ ಬಂದು ಬ್ಲಾಂಕ್ ಸ್ಪೇಸ್ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಪೇಜ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದ ಹಾಗೆ ಪೇಜ್ ಸ್ಟೈಲ್ ಪಾಪ್ಅಪ್ ವಿಂಡೋ ಓಪನ್ ಆಗಿದೆ. ಇಲ್ಲಿ ನೀವು ಬೇಕಾದ್ರೆ ಆರ್ಗನೈಸರ್ ನ ಮಾಡ್ಕೋಬಹುದು. ಪೇಜ್ಗೆ ಹೋಗಿ ಅದನ್ನ ಲೆಟರ್ ಸೈಜಾ, A4 ಸೈಜಾ ಅದನ್ನು ಚೇಂಜ್ ಮಾಡ್ಕೋಬಹುದು. ಹಾಗೆ ಬೇಕಾದ್ರೆ ಕಲರ್ನು ಚೇಂಜ್ ಮಾಡ್ತೀನಿ ಅನ್ನೋದಾದ್ರೆ ಏರಿಯಾಗೆ ಹೋಗಿ ಇಲ್ಲಿ ಕಲರ್ ಪ್ಯಾಲೆಟ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಚೂಸ್ ಮಾಡಿ ಅಪ್ಲೈ ಕೊಡ್ಬೋದು. ಕಲರ್ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಆರ್ ಎಲ್ಸ್ ಗ್ರೇಡಿಯಂಟ್ ಕಲರ್ ನ ನಿಮ್ಗೆ ಯಾವ್ದು ಬೇಕೋ ಆ ರೀತಿ ಕೊಟ್ಟು ಓಕೆ ಕೊಟ್ಕೋಬಹುದು. ಅಪ್ಲೈ ಮಾಡ್ಕೊಂಡ್ರೆ ಚೇಂಜಸ್ ಆಗುತ್ತೆ. ಇನ್ನು ಟ್ರಾನ್ಸ್ಪರೆನ್ಸಿನೂ ನೀವು ಸೆಟ್ ಮಾಡ್ಕೋಬಹುದು. ಎಷ್ಟು ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ಬೇಕು ಫಾರ್ಮ್ ಅಲ್ಲಿ ಅಥವಾ ಎಷ್ಟು ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ಬೇಡ ಅನ್ನೋದನ್ನು ನೀವು ಸೆಟ್ ಮಾಡ್ಕೋಬಹುದು. ಇದನ್ನ ಆಲ್ರೆಡಿ ನಾನು ಕ್ವೆರಿ ಬೇಸ್ಡ್ ಅನ್ನೋನು ಸಮೇತ ಹೇಳ್ಕೊಟ್ಟಿದ್ದೀನಿ. ಇನ್ನು ಹೆಡರ್ ಫೂಟರ್ ಇದನ್ನೆಲ್ಲ ನೀವು ಸೆಟ್ ಮಾಡ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಬಾರ್ಡರ್ಸ್ ನ ಸೆಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಬಾರ್ಡರ್ಸ್ ಮೇಲೆ ಬಂದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ಟೈಲ್ ಚೂಸ್ ಮಾಡಕ್ ಇರುತ್ತೆ. ಬಾರ್ಡರ್ ಬೇಕಾದ್ರೆ ಥಿಕ್ ಬಾರ್ಡರ್ ಹಾಕೋಬಹುದು, ಡ್ಯಾಶಸ್ ಹಾಕೋಬಹುದು, ಅಥವಾ ನೋ ಬಾರ್ಡರ್ಗೋಸ್ಕರ ನನ್ನನ್ನು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ನಾನೀಗ ನಿಮ್ಗೆ ಕಾಣ್ಲಿ ಅನ್ನೋದಕ್ಕೋಸ್ಕರ ಯಾವ್ದಾದ್ರು ಥಿಕ್ ಬಾರ್ಡರ್ ನ ತಗೊಳ್ತೀನಿ, ಕಲರ್ನು ಚೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವ ಕಲರ್ ಬೇಕು ನನಗೆ ಅದನ್ನ ಚೂಸ್ ಮಾಡ್ಕೊಳ್ತೀನಿ. ಯಾವ್ದು ಚೆನ್ನಾಗಿ ಕಾಣುತ್ತೆ, ಮೇಲೆ ಎದ್ದು ಕಾಣುತ್ತೆ ಅಂತದನ್ನ ಚೂಸ್ ಮಾಡ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗ್ಲಿ ಅಂತ. ಓಕೆ, ಇಲ್ಲಿ ಶ್ಯಾಡೋ ಸ್ಟೈಲ್ ನ ಚೂಸ್ ಮಾಡ್ಕೋಬೇಕು. ಇದು ನೋ ಶ್ಯಾಡೋ. ಇಲ್ಲಿ ನೀವು ಶ್ಯಾಡೋ ಸ್ಟೈಲ್ ಕೊಟ್ಟು ಅಪ್ಲೈ ಕೊಟ್ರೆ ಯು ಕ್ಯಾನ್ ಅಬ್ಸರ್ವ್ ಕೆಳಗಡೆ ಬಂದಿದೆ. ಇಲ್ಲ ಟಾಪ್ ಅಲ್ಲಿ ಕೊಟ್ರಿ ಅಂತ ಅಂದ್ರೆ ಅಪ್ಲೈ ಕೊಡ್ತಾ ಇದ್ದಂಗೆ ಟಾಪ್ ಬರುತ್ತೆ. ಕಲರ್ ಬೇಕಾದ್ರೆ ಬೇರೆನೂ ಕೊಟ್ಟು ನೀವು ಟ್ರೈ ಮಾಡಿ ನೋಡ್ಕೋಬಹುದು. ಅಪ್ಲೈ ಕೊಡ್ತಾ ಇದ್ದ ಹಾಗೇನೆ ಗ್ರೀನ್ ಕಲರ್ ಕೊಡ್ತೀನಿ. ಈಗ ಅಪ್ಲೈ ಕೊಡ್ತಾ ಇದ್ದ ಹಾಗೆ ಗ್ರೀನಿಗೆ ಚೇಂಜ್ ಆಯ್ತು. ಸೈಡಿಗೆ ಕೊಡ್ತಾ ಇದ್ದ ಹಾಗೆ ಅಪ್ಲೈ ಮಾಡ್ದಂಗೆ ಸೈಡಿಗೆ ಚೇಂಜ್ ಆಗುತ್ತೆ. ಹೀಗೆ ನಿಮ್ಗೆ ಯಾವ ಸೈಡಿಗೆ ಬಾರ್ಡರ್ ಬೇಕು ಅದನ್ನ ಕೊಟ್ಕೋಬಹುದು, ಆರ್ಎಲ್ಸ್ ನನ್ನನ್ನ ಕೊಟ್ಟು ನೀವು ಚೇಂಜಸ್ ಮಾಡ್ಕೋಬಹುದು. ಇದು ಒಂದು ಮೆಥಡ್. ಈ ಬಾರ್ಡರ್ ಕೊಡೋದ್ರಿಂದ ಅಲ್ಲಿ ನನಗೆ ಶ್ಯಾಡೋಸ್ ಕಾಣಿಸ್ತಾ ಇತ್ತು, ಹಾಗಾಗಿ ಅದನ್ನ ಚೇಂಜಸ್ ಮಾಡ್ಕೊಂಡೆ ವಾಪಸ್ ರಿಮೂವ್ ಕೊಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ಅಡ್ಮಿಷನ್ ನಂಬರ್, ನೇಮ್ ಮತ್ತೆ ಫಾದರ್ ನೇಮ್ ಅಂತ ಲೇಬಲ್ಸ್ ಏನಿದೆ ಇದನ್ನು ಕೂಡ ನೀವು ಮಾಡಿಫೈ ಮಾಡ್ಕೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಕ್ ಮುಂಚೆ ಕಂಟ್ರೋಲ್ ನ ಹಿಡ್ಕೊಂಡು ಕ್ಲಿಕ್ ಮಾಡಿದ್ರೆ ಪರ್ಟಿಕ್ಯುಲರ್ ಲೇಬಲ್ ನ ಚೂಸ್ ಮಾಡ್ಕೋಬಹುದು. ಆರ್ಎಲ್ಸ್ ಎರಡೂ ಸೆಲೆಕ್ಟ್ ಆಗೋಗುತ್ತೆ. ಲೇಬಲ್ ವಿತ್ ಟೆಕ್ಸ್ಟ್ ಬಾಕ್ಸ್ ಸೆಲೆಕ್ಟ್ ಆಗೋಗುತ್ತೆ, ಬೇಡ ಹಾಗೆ. ಕಂಟ್ರೋಲ್ ಹಿಡ್ಕೊಂಡು ಅಡ್ಮಿಷನ್ ನಂಬರ್ ಮೇಲೆ ಚೂಸ್ ಮಾಡಿದೆ. ಈಗ ರೈಟ್ ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ರಾಪರ್ಟೀಸ್ ಮೇಲೆ ಹೋಗ್ತೀನಿ. ಯು ಕ್ಯಾನ್ ಅಬ್ಸರ್ವ್ ನೇಮ್ ಬಂದು ಲೇಬಲ್ ಅಡ್ಮಿಷನ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನೇಮ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು. ಅಡ್ಮಿಷನ್ ನಂಬರ್ ಅಂತ ಫುಲ್ ಕೊಡ್ತೀನಿ, ನೋಡೋಣ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಲಿ. ನಂಬರ್ ಅಂತ ಕೊಟ್ಟೆ. ಇದನ್ನ ಓಕೆ ಮಾಡ್ಬೇಕು ಅಂತ ಏನಿಲ್ಲ, ಕ್ಲೋಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಅಲ್ಲಿ ಚೇಂಜ್ ಆಗೋಗುತ್ತೆ. ಸೊ ಇದ್ರದ್ದು ಸೈಜ್ ಸ್ವಲ್ಪ ಶ್ರಿಂಕ್ ಆಗ್ತಾ ಇದೆ, ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ
ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಅಡ್ಮಿಷನ್ ನಂಬರ್ ಹತ್ರ ಬಂದ್ರೆ ನೀವು ಮೌಸ್ ಅನ್ನ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ವಾರ್ನಿಂಗ್ ಕೊಡ್ಬೇಕು ಇಲ್ಲಿ ಏನ್ ಎಂಟರ್ ಮಾಡ್ಬೇಕು ಅಂತ. ಅದನ್ನ ನಾವು ಟೂಲ್ ಟಿಪ್ ಅಂತ ಕರಿತೀವಿ ಅಥವಾ ಹೆಲ್ಪ್ ಟೆಕ್ಸ್ಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಅದನ್ನ ಆಡ್ ಮಾಡೋದಕ್ಕೂ ಅಷ್ಟೇ ಕಂಟ್ರೋಲ್ ಹಿಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ರಾಪರ್ಟೀಸ್ ಹೋಗಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಹೆಲ್ಪ್ ಟೆಕ್ಸ್ಟ್ ಅಂತ ಇದೆ. ಇಲ್ಲಿಗೆ ಬಂದು ನಿಮ್ಗೆ ಏನ್ ಬೇಕೋ ಅದನ್ನ ನೀವೆಲ್ಲ ಆಡ್ ಮಾಡ್ಬೋದು. ನಾನೀಗ ಅದು ಅಡ್ಮಿಷನ್ ನಂಬರ್ ಆಗಿರೋದ್ರಿಂದ ಟೈಪ್ ಯೋರ್ ಅಡ್ಮಿಷನ್ ನಂಬರ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಓಕೆ, ನಾನು ಇದನ್ನ ಈಗ ಕ್ಲೋಸ್ ಮಾಡ್ಕೊಳ್ತೀನಿ. ಡಿಸೈನ್ ಮೋಡಿಗೆ ಹೋಗೋಣ. ಇದ್ರ ಹತ್ರ ನಾನು ಮೌಸ್ ತಗೊಂಡ್ ಬರ್ತಾ ಇದ್ದ ಹಾಗೇನೆ ಟೈಪ್ ಯೋರ್ ಅಡ್ಮಿಷನ್ ನಂಬರ್ ಅಂತ ಅಂದ್ಬಿಟ್ಟು ನನಗೆ ಟೂಲ್ ಟಿಪ್ ಅನ್ನು ತೋರಿಸ್ತಾ ಇದೆ. ಸೊ ಈ ರೀತಿ ವಾರ್ನಿಂಗ್ ಕೊಟ್ಟಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನೇಮ್ ಬಾಕ್ಸ್ ಹತ್ರ ಇಲ್ಲ, ನಾನು ಯಾಕೆಂದ್ರೆ ಆಡ್ ಮಾಡಿಲ್ಲ ಹೆಲ್ಪ್ ಟೆಕ್ಸ್ಟ್ ನ, ಹಾಗಾಗಿ ಡಿಸೈನ್ ಮೋಡಿಗೆ ಹೋಗ್ಬಿಟ್ಟು ಹೆಲ್ಪ್ ಟೆಕ್ಸ್ಟ್ ಹತ್ರ ಆಡ್ ಯೋರ್ ನೇಮ್ ಅಂತ ಅಂದ್ಬಿಟ್ಟು ಕೊಟ್ರೆ ಈಗ ನಾನು ಇಲ್ಲಿ ಹೋಗಿ ನನ್ನ ಮೌಸ್ ಹಿಡಿಬೇಕಾದ್ರೆ ಆಡ್ ಯೋರ್ ನೇಮ್ ಅಂತ ತೋರಿಸುತ್ತೆ. ಸೊ ಇದು ಒನ್ ವೇ ಟೂಲ್ ಟಿಪ್ ನ ಆಡ್ ಮಾಡೋದಕ್ಕೆ. ಅಂಡ್ ಆಲ್ಸೋ ಯು ಕ್ಯಾನ್ ಚೇಂಜ್ ಯುವರ್ ಟೆಕ್ಸ್ಟ್ ಬಾಕ್ಸ್. ಅದನ್ನು ಕೂಡ ನೀವು ಅಲೈನ್ಮೆಂಟ್ ಮಾಡ್ಕೊಳ್ಳೋದು, ಅದ್ರದ್ದು ನೇಮ್ ಚೇಂಜ್ ಮಾಡ್ಕೋಬಹುದು. ಸೇಮ್ ವೇ ಕಂಟ್ರೋಲ್ ಹಿಡ್ಕೊಂಡು ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ನೀವು ಬೇಕಾದ್ರೆ ಅಡ್ಮಿಷನ್ ನಂಬರ್ ಆರ್ ಎನಿಥಿಂಗ್ ನೀವು ಯಾವ್ದಕ್ಕೆ ಇಲ್ಲಿ ಲಿಂಕ್ ಮಾಡಿರ್ತೀರ ಅದನ್ನ ಚೂಸ್ ಮಾಡ್ಕೋಬಹುದು, ಅಥವಾ ಅದರ ನೇಮ್ ಅನ್ನ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಆರ್ ಹೆಲ್ಪ್ ಟೆಕ್ಸ್ಟ್ ಅಲ್ಲಿ ಆಡ್ ನಂಬರ್ಸ್ ವಿತೌಟ್ ಝೀರೋಸ್ ಅಂತ ಅಂದ್ಬಿಟ್ಟು ಅಥವಾ ಏನಾದ್ರೂ ವಾರ್ನಿಂಗ್ಸ್ ನ ಕೊಡ್ಬೋದು, ಮ್ಯಾಂಡೇಟರಿ ಆ ರೀತಿ ಏನಾದ್ರೂ ಕೊಟ್ಕೋಬಹುದು. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇದೆ. ಇಲ್ಲಿ ಆಕ್ಚುಲ್ ಆಗಿ ನಾವಿಲ್ಲಿ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡ್ತೀವಿ. ಸಮ್ ಫಾರ್ಮ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿರ್ತೀವಿ ಡೇಟ್ ಆಫ್ ಬರ್ತ್ ನ ನಾವು ಸ್ಕ್ರಾಲ್ ಮಾಡಿ ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ಕೋಬಹುದು ಅಂತ. ಅದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡಿಸೈನ್ ಮೋಡಿಗೆ ಹೋಗ್ತೀನಿ ವಾಪಸ್, ಯಾಕೆಂದ್ರೆ ನಾವಿಲ್ಲಿ ಮಾಡಿಫಿಕೇಶನ್ ಮಾಡ್ಬೇಕು ಅಂದ್ರೆ ಡಿಸೈನ್ ಮೋಡಲ್ಲಿ ಇರಬೇಕು. ಕಂಟ್ರೋಲ್ ಹಿಡ್ಕೊಂಡು ಟೆಕ್ಸ್ಟ್ ಬಾಕ್ಸ್ ಡೇಟ್ ಆಫ್ ಬರ್ತ್ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೀನಿ, ಕಂಟ್ರೋಲ್ ಪ್ರಾಪರ್ಟೀಸ್ಗೆ ಹೋಗ್ತೀನಿ. ಈಗ ಸ್ಕ್ರಾಲ್ ಡೌನ್ ಮಾಡ್ಕೊಳ್ತೀನಿ. ಡೇಟ್ ಫಾರ್ಮ್ಯಾಟ್ ಆಲ್ವೇಸ್ ಸ್ಟ್ಯಾಂಡರ್ಡ್ ಶಾರ್ಟ್ ಅಂತ ಕೊಟ್ಟಿರ್ತಾರೆ, ನಾನು ಇದನ್ನ ಸ್ಟ್ಯಾಂಡರ್ಡ್ ಲಾಂಗ್ ನ ಚೂಸ್ ಮಾಡ್ಕೊಳ್ತೀನಿ. ಕ್ಲಿಯರ್? ಓಕೆ. ಅಂಡ್ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಡ್ರಾಪ್ ಡೌನ್ ಅಲ್ಲಿ ನೋ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ, ಇದನ್ನ ಎಸ್ ಮಾಡ್ಕೋಬೇಕು. ಎಸ್ ಮಾಡ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಡಿಸೈನ್ ವ್ಯೂಗೆ ಹೋಗಿ ಇಲ್ಲಿ ನೋಡಿ ಯು ಕ್ಯಾನ್ ಚೂಸ್ ಯುವರ್ ಡೇಟ್ ಆಫ್ ಬರ್ತ್. ಈ ರೀತಿ ಡೇಟ್ ಆಫ್ ಬರ್ತ್ ನ ಕೂಡ ಚೂಸ್ ಮಾಡ್ಕೋಬಹುದು. ಕ್ಲಿಯರ್? ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಯರ್ ನು ಕೂಡ ಚೂಸ್ ಮಾಡ್ಕೋಬಹುದು. ಜನವರಿ ಮಂತ್ ಫೆಬ್ರವರಿ ಮಂತ್ ಈ ರೀತಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಗೇನ್ ನಿಮ್ಗೆ ಏನಾದ್ರು ನ್ಯೂ ರೆಕಾರ್ಡ್ಸ್ ಆಡ್ ಮಾಡ್ಬೇಕು ಅಂದ್ರೆ ಇಲ್ಲೇನೆ ಬಟನ್ ಮೇಲೆ ಚೂಸ್ ಮಾಡ್ಕೋಬಹುದು. ಕಲರ್ಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತಂದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ನೀವು ಲೇಬಲ್ ನ ಕೂಡ ಆಡ್ ಮಾಡ್ಕೋಬಹುದು. ಲೇಬಲ್ ಮತ್ತೆ ಟೆಕ್ಸ್ಟ್ ಬಾಕ್ಸ್ ನ ಡಿಸೈನ್ ಟೈಮ್ ನಲ್ಲೇನೆ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಅದಕ್ಕೆ ಡಿಸೈನ್ ಮೋಡ್ ನ ಆಫ್ ಮಾಡ್ಕೊಳ್ಳಿ. ಎಸ್ ಕೊಟ್ಬಿಟ್ಟು ಡಿಸೈನ್ ಮೋಡ್ ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇರೋದು ಲೇಬಲ್ ಸಿಂಬಲ್, ಇದನ್ನ ಚೂಸ್ ಮಾಡ್ಬಿಟ್ಟು ಲೇಬಲ್ ನ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕೊಳ್ಳಿ. ಇದನ್ನ ಅಡ್ರೆಸ್ ಅಂತ ಅಂದ್ಬಿಟ್ಟು ರೀನೇಮ್ ಮಾಡ್ಕೊಳ್ಳೋಣ. ಫಾರ್ ದಟ್ ಕಂಟ್ರೋಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ರಾಪರ್ಟೀಸ್ ಹೋಗಿ ಲೇಬಲ್ ನ ಅಡ್ರೆಸ್ ಅಂತ ಆಡ್ ಮಾಡ್ಕೊಳ್ಳಿ. ಓಕೆ, ಅಡ್ರೆಸ್ ಆಯ್ತು. ಟೆಕ್ಸ್ಟ್ ಬಾಕ್ಸ್ ಬೇಕು, ಇದು ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ ಅನ್ನು ಸ್ವಲ್ಪ ದೊಡ್ಡದಾಗಿ ಕೊಟ್ಕೊಳ್ಳೋಣ ಅಡ್ರೆಸ್ಸಿಗೆ. ಇದ್ರ ಮೇಲೂ ಅಷ್ಟೇನೆ ಕಂಟ್ರೋಲ್ ಪ್ರಾಪರ್ಟೀಸ್ಗೆ ಹೋಗೋಣ. ಇಲ್ಲಿ ಲೇಬಲ್ ಫೀಲ್ಡ್ ನ ಅಡ್ರೆಸ್ ನ ಚೂಸ್ ಮಾಡ್ಕೊಳ್ಳೋಣ, ಅದ್ರ ಜೊತೆಗೆ ಲಿಂಕ್ ಆಗ್ಲಿ. ಓಕೆ, ಇದನ್ನ ನೇಮ್ ಅನ್ನ ಅಡ್ರೆಸ್ ಅಂತ ಕೊಟ್ಕೊಳ್ಳೋಣ. ಕ್ಲಿಯರ್? ಈಗ ಡಿಸೈನ್ ಮೋಡಿಗೆ ಹೋಗ್ಬಿಟ್ಟು ಬೇಕಾದ್ರೆ ನಾವಿಲ್ಲಿ ಅಡ್ರೆಸ್ ನು ಹಾಕೋಬಹುದು. ಗೋಪಾಲ್ ಸರ್ಕಲ್ ಈ ರೀತಿ ಅಡ್ರೆಸ್ ನು ಕೂಡ ಟೈಪ್ ಮಾಡ್ಕೋಬಹುದು. ಸೊ ನಿಮ್ಮ ಫಾರ್ಮ್ ಡಿಸೈನ್ ಆಗಿದೆ, ಇದನ್ನ ರೆಡಿ ಮಾಡ್ಕೊಂಡಿದ್ದೀರಾ. ಬೇಕಾದ್ರೆ ನ್ಯೂ ರೆಕಾರ್ಡ್ಸ್ ಆಡ್ ಮಾಡ್ಕೋಬಹುದು ಬೇರೆಯವ್ರದನ್ನ, ಅಥವಾ ಪ್ರೀವಿಯಸ್ ರೆಕಾರ್ಡಿಗೂ ಹೋಗ್ಬೋದು. ಹೀಗೆ ಯಾರ್ದು ರೆಕಾರ್ಡ್ ಬೇಕೋ ಅವ್ರದನ್ನ ಸರ್ಚ್ ಮಾಡಿನೂ ಕೂಡ ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು. ಫಾರ್ಮ್ಸ್ ಇಲ್ಲಿ ಗಂಟ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ರಿಯೇಟಿಂಗ್ ಅ ಫಾರ್ಮ್ ಯೂಸಿಂಗ್ ವಿಜಾರ್ಡ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಅದನ್ನ ಮಾಡಿಫೈ ಹೇಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ, ಅದು ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಈಗ ನಾವು ರಿಪೋರ್ಟ್ಸ್ ಹೋಗೋ ಸಮಯ. ಸೊ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಡಿಸೈನ್ ವ್ಯೂ ವಿಜಾರ್ಡ್ ವ್ಯೂ ಎರಡು ವ್ಯೂಸ್ ಇದೆ. ವಿ ವಿಲ್ ಆಬ್ವಿಯಸ್ಲಿ ಗೋ ವಿತ್ ವಿಜಾರ್ಡ್ ವ್ಯೂ, ಯಾಕೆಂದ್ರೆ ಡೈನಾಮಿಕ್ ಆಪ್ಷನ್ಸ್ ನಮಗೆ ಸಿಗುತ್ತೆ. ಹಾಗಾಗಿ ವಿಜಾರ್ಡ್ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇದು ನಿಮ್ಮ ರಿಪೋರ್ಟ್ ವಿಜಾರ್ಡ್ ಪಾಪ್ ವಿಂಡೋ. ಈ ವಿಂಡೋನಲ್ಲಿ ನಿಮಗೆ ಅಗೇನ್ 6 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಬಂದು ಫೀಲ್ಡ್ ಸೆಲೆಕ್ಷನ್. ಇಲ್ಲಿ ನೀವು ಟೇಬಲ್ಸ್ ಆರ್ ಕ್ವೇರೀಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಡಿಫ್ರೆನ್ಸ್ ನಿಮಗೆ ಹೇಳ್ಬಿಡ್ತೀನಿ. ಕ್ವೇರಿನೂ ಸೆಲೆಕ್ಟ್ ಮಾಡ್ಕೋಬಹುದು, ಟೇಬಲ್ನು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ದ ಡಿಫ್ರೆನ್ಸ್ ಇಸ್
ಟೇಬಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದಕ್ಕಿಂತ ಜಾಸ್ತಿ ಟೇಬಲ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಮಲ್ಟಿಪಲ್ ಟೇಬಲ್ಸ್ ನ. ಎಗೇನ್ ನಾವು ಕ್ವೇರೀಸ್ ನು ರೆಡಿ ಮಾಡ್ಕೋಬೇಕು, ಆಮೇಲೆ ಬಂದು ನಾವು ರಿಪೋರ್ಟ್ ನ ರೆಡಿ ಮಾಡ್ಕೋಬೇಕು. ಸೊ ಈ ಒಂದು ಕೆಲಸ ಮಾಡೋದಕ್ಕೆ 3 ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಆಲ್ರೆಡಿ ನಾವು ಕ್ವೇರಿ ರೆಡಿ ಮಾಡ್ಕೊಂಡಿದ್ರೆ ಮಾತ್ರ ರಿಪೋರ್ಟ್ಸ್ ರೆಡಿ ಮಾಡೋಕ್ಕಾಗೋದು, ಇದು ನೆನಪಲ್ಲಿ ಇರಲಿ. ಸೊ ನಾನು ಕ್ವೇರಿ ಆಲ್ರೆಡಿ ರೆಡಿ ಆಗಿರೋ ಸ್ಕೋರ್ ಬೋರ್ಡ್ ಕ್ವೇರಿನೇ ಚೂಸ್ ಮಾಡ್ಕೊಳ್ತೀನಿ, ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಸೊ ಅವೈಲೇಬಲ್ ಫೀಲ್ಡ್ಸ್ ನಲ್ಲಿ ಸ್ಟೂಡೆಂಟ್ ಐ ಡಿ, ನೇಮ್, ಕ್ಯಾಟಗರಿ ಇದೆ. ಇದು ಇಷ್ಟನ್ನು ಫೀಲ್ಡ್ಸ್ ಇನ್ ರಿಪೋರ್ಟ್ಸ್ ಅಲ್ಲಿ ಡಂಪ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಲೇಬಲಿಂಗ್ ಫೀಲ್ಡ್ಸ್ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ಹೆಡರ್ ಮತ್ತೆ ಫೂಟರ್ ಎಲ್ಲ ಡಿಸೈನ್ ಆಗ್ತಾ ಇರುತ್ತೆ. ಲೇಬಲಿಂಗ್ ಹೀಗೇನೆ ಇರಲಿ, ನಾನು ನೆಕ್ಸ್ಟ್ ಅನ್ನು ಕೊಡ್ತೀನಿ. ಇನ್ನು ಗ್ರೂಪಿಂಗ್ ಮಾಡ್ಕೋಬಹುದು ಬೇಕಾದ್ರೆ ನಾವು ಸ್ಟೂಡೆಂಟ್ ಐ ಡಿ ವೈಸ್ ಅಲ್ಲಿ ಇಂಥ ಐ ಡಿ ಅವರು ಕಾಮರ್ಸ್ ಸೆಕ್ಷನ್, ಇಂಥ ಐ ಡಿ ಅವರು ಆರ್ಟ್ ಸೆಕ್ಷನ್, ಅಥವಾ ಇಂಥ ಐ ಡಿ ಅವರು ಸ್ಪೋರ್ಟ್ಸ್ ಒಳಗಡೆ ಬರ್ತಾರೆ, ಈ ರೀತಿ ಗ್ರೂಪಿಂಗ್ ಮಾಡ್ಕೋಬಹುದು. ಬಟ್ ನನಗೆ ಈಗ ಗ್ರೂಪಿಂಗ್ ಅವಶ್ಯಕತೆ ಇಲ್ಲ, ನಿಮಗೂ ಅವಶ್ಯಕತೆ ಇಲ್ಲ. ಸೊ ನಾನು ಇದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಗ್ರೂಪಿಂಗ್ ನ ನಾನು ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಸಾರ್ಟ್ ಆಪ್ಷನ್ ಬರುತ್ತೆ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್, ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬಹುದು. ಡಿಸೆಂಡಿಂಗ್ ಆದ್ರೂ ಕೊಟ್ಕೋಬಹುದು, ಅಸೆಂಡಿಂಗ್ ಆದ್ರೂ ಕೊಟ್ಕೋಬಹುದು. ಅಸೆಂಡಿಂಗ್ ಅಲ್ಲೇನೆ ನಾನು ಮೂವ್ ಆಗ್ತೀನಿ. ಇನ್ನು 5th ಸ್ಟೆಪ್ ಬಂದು ಲೇಔಟ್ ನ ಚೂಸ್ ಮಾಡ್ಕೊಳ್ಳೋದು. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೇಔಟ್ಸ್ ಇದೆ, ಒಂದೊಂದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾದ್ರೂ ನೀವು ಡಿಫ್ರೆನ್ಸ್ ನ ಅಬ್ಸರ್ವ್ ಮಾಡ್ಬೋದು. ನಾನು ಟ್ಯಾಬ್ಯುಲರ್ ಮೇಲೆನೆ ಕೊಡ್ತೀನಿ, ಬೈ ಡಿಫಾಲ್ಟ್ ಅದೇ ಇದ್ದಿದ್ದು. ಅಂಡ್ ಕೆಳಗಡೆ ಬಂದ್ರೆ ಓರಿಯಂಟೇಶನ್ ಇದೆ, ಲ್ಯಾಂಡ್ಸ್ಕೇಪ್ ಮತ್ತೆ ಪೋರ್ಟ್ರೇಟ್, 2 ಓರಿಯಂಟೇಶನ್ ಇದೆ. ಲ್ಯಾಂಡ್ಸ್ಕೇಪ್ ಅಲ್ಲೇ ಇರ್ಲಿ ನಮ್ಮ ರಿಪೋರ್ಟ್. ಪೋರ್ಟ್ರೇಟ್ ಕೊಟ್ಕೊಂಡ್ರೆ ಏನಿಲ್ಲ, ಸ್ವಲ್ಪ ಶ್ರಿಂಕ್ ಆಗಿ ಸಣ್ಣ ಶೀಟ್ ಬರುತ್ತೆ. ಲ್ಯಾಂಡ್ಸ್ಕೇಪ್ ಅಂದ್ರೆ ಸ್ವಲ್ಪ ಅಗಲವಾಗಿರುತ್ತೆ. ರಿಪೋರ್ಟ್ಸ್ ಯೂಶುವಲಿ ಅಗಲವಾಗಿರ್ಲಿ. ನಿಮ್ಮ ಫಾರ್ಮ್ ನೀವು ರೆಡಿ ಮಾಡಿದ್ರಿ, ನಿಮ್ ಪರ್ಫಾರ್ಮೆನ್ಸ್ ಕೊಟ್ರಿ, ಫೈನಲಿ ನಿಮ್ ರಿಪೋರ್ಟ್ಸ್ ಹೀಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾರೆ. ಸೊ ಅಗಲವಾಗಿ ಇರ್ಲಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ನ ನೆನಪಲ್ಲಿ ಇಟ್ಕೊಳ್ಳಿ, ಹಾಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ತೀನಿ. ಫೈನಲ್ ಸ್ಟೆಪ್ ಇದು ಕ್ರಿಯೇಟ್ ರಿಪೋರ್ಟ್. ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ಒಂದು ಸ್ಟ್ಯಾಟಿಕ್ ರಿಪೋರ್ಟ್, ಇನ್ನೊಂದು ಡೈನಾಮಿಕ್. ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್ ನೀವು ಆಲ್ರೆಡಿ ಥಿಯರಿಲಿ ಓದಿರ್ತೀರಾ. ಸ್ಟ್ಯಾಟಿಕ್ ಅಂದ್ರೆ ನಾವು ಮಾಸ್ಟರ್ ಡೇಟಾದಲ್ಲಿ ಏನಾದ್ರೂ ಚೇಂಜಸ್ ಮಾಡಿದ್ರೆ ಅದು ಟ್ರಾನ್ಸಾಕ್ಷನ್ ಟೇಬಲ್ ನಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸ್ಟ್ಯಾಟಿಕ್ ನ ಪ್ರಾಬ್ಲಮ್ ಇದು. ಟ್ರಾನ್ಸಾಕ್ಷನ್ ಟೇಬಲ್ ಅಂದ್ರೆ ಕರೆಂಟ್ ರನ್ನಿಂಗ್ ಟೇಬಲ್ ನಲ್ಲಿ ಅದು ರಿಫ್ಲೆಕ್ಟ್ ಆಗಲ್ಲ. ಅದೇ ಮಾಸ್ಟರ್ ಡೇಟಾದಲ್ಲಿ ಚೇಂಜಸ್ ಮಾಡಿದ್ದು ಕರೆಂಟ್ ರನ್ನಿಂಗ್ ಡೇಟಾದಲ್ಲೂ ಟ್ರಾನ್ಸಾಕ್ಷನ್ ಶೀಟ್ ನಲ್ಲೂ ರಿಫ್ಲೆಕ್ಟ್ ಆಗಬೇಕು ಅಂದ್ರೆ ಡೈನಾಮಿಕ್ ರಿಪೋರ್ಟ್ ನ ನಾವು ಚೂಸ್ ಮಾಡಬೇಕು. ಏನೇ ಚೇಂಜಸ್ ಮಾಡಿದ್ರು ಅವಾಗ ನಮಗೆ ಡೈನಾಮಿಕ್ ರಿಪೋರ್ಟ್ ಚೂಸ್ ಮಾಡಿದ್ದು ಅಂತಂದ್ರೆ ಈಸಿಯಾಗಿ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈ ಆಪ್ಷನ್ ನಿಮಗೆ ನೆನಪಿರ್ಲಿ. ನಾನು ಹೀಗೇನೆ ಬೈ ಡಿಫಾಲ್ಟ್ ಏನಿತ್ತು ಹಾಗೇನೆ ಡೈನಾಮಿಕ್ ನ ಬಿಟ್ಕೊಳ್ತೀನಿ. ಮುಂದಿನ ದಿನದಲ್ಲಿ ನಾನು ಡೇಟಾಬೇಸ್ ನಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ರಿಪೋರ್ಟ್ ನಲ್ಲೂ ಆಟೋಮೆಟಿಕ್ ಆಗಿ ಚೇಂಜ್ ಆಗಲಿ ಅನ್ನೋ ಉದ್ದೇಶದಿಂದ. ಇನ್ನು ಮಾಡಿಫೈ ರಿಪೋರ್ಟ್ ಲೇಔಟ್ ಮತ್ತೆ ಕ್ರಿಯೇಟ್ ರಿಪೋರ್ಟ್ ನಾವು 2 ಆಪ್ಷನ್ ಇದೆ. ಮಾಡಿಫೈ ರಿಪೋರ್ಟ್ ಲೇಔಟ್ ಅಂದ್ರೆ ಲೇಔಟ್ ನಾವು ಆಗ್ಲೇ ಏನ್ ಚೂಸ್ ಮಾಡಿದ್ವು ಅದನ್ನ ಮತ್ತೆ ಪುನಃ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ. ಕ್ರಿಯೇಟ್ ರಿಪೋರ್ಟ್ ನಾವು ಕೊಟ್ರೆ ಎಕ್ಸಾಕ್ಟ್ ಆಗಿ ಆ ಸ್ಟೆಪ್ ನ ಸ್ಕಿಪ್ ಮಾಡಿಬಿಟ್ಟು ಫಿನಿಶ್ ಕೊಟ್ಕೊಳ್ಳೋದು ಅಂತ ಅರ್ಥ. ಸೊ ಏನಿತ್ತು ಡಿಫಾಲ್ಟ್ ಅದೇ ಆಪ್ಷನ್ಸ್ ನ ನಾನು ಹಾಗೆ ಬಿಟ್ಕೊಂಡು ಫಿನಿಶ್ ಕೊಟ್ಕೊಳ್ತಾ ಇದ್ದೀನಿ. ಫಿನಿಶ್ ಕೊಡ್ತಾ ಇದ್ದಂಗೆ ನೀವು ನೋಡ್ಬೋದು ನಿಮ್ಮ ರಿಪೋರ್ಟ್ ಡಿಸೈನ್ ಆಗಿದೆ. ಹೀಗಿರುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಹಾಗೆ ಅಲ್ವಾ, ಸಬ್ಜೆಕ್ಟ್, ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಐ ಡಿ, ನೇಮ್ ಮತ್ತೆ ಸಬ್ಜೆಕ್ಟ್ ನೇಮು ಮತ್ತೆ ಮಾರ್ಕ್ಸ್ ಬರುತ್ತೆ. ನಾವು ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿಲ್ಲ, ಇಲ್ಲಿ ಸ್ಟೂಡೆಂಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡಿದೀವಿ. ಅವ್ರದ್ದು ಐ ಡಿ, ನೇಮು ಮತ್ತೆ ಕ್ಯಾಟಗರಿ ಬಂದಿದೆ. ಸೊ ಇದನ್ನ ನಾವು ಇನ್ನೂ ಡಿಸೈನ್ ಮಾಡ್ಕೋಬಹುದು. ಮೇಲೆ ಹೆಡರ್ ಎಲ್ಲ ಕೊಟ್ಕೋಬಹುದು, ಲೇಬಲಿಂಗ್ ಮಾಡ್ಕೋಬಹುದು. ಕೆಳಗಡೆ ಬೇಕಾದ್ರೆ ಪ್ರಿನ್ಸಿಪಲ್ ಸಿಗ್ನೇಚರ್ಗೆ ಒಂದು ಲೇಬಲಿಂಗ್ ಬಿಟ್ಕೋಬಹುದು, ಅಡ್ರೆಸ್ ಬಾಕ್ಸ್ಗಳನ್ನ ಹಾಕೋಬಹುದು. ಹಾಗೆ ಇನ್ನು ಯೂನಿವರ್ಸಿಟಿ ಅಥವಾ ಸ್ಕೂಲ್ ಬೋರ್ಡ್ಗಳದ್ದು ನೇಮನ್ನು ಕೂಡ ಹಾಕೋದಕ್ಕೆ ನಾವು ಚೇಂಜಸ್ ಮಾಡ್ಕೋಬಹುದು. ಹೇಗ್ ಮಾಡ್ಬೇಕು ಅಂತಂದ್ರೆ ಎಡಿಟ್ ಮಾಡೋದ್ರ ಮುಖಾಂತರ. ಸೊ ಸದ್ಯಕ್ಕೆ ನಾನು ಇದನ್ನ ಕ್ಲೋಸ್ ಮಾಡ್ಕೋತೀನಿ. ಇದು ನನ್ನ ರಿಪೋರ್ಟ್ ರೆಡಿ ಆಗಿರೋದು ಕ್ವೇರಿ ಸ್ಕೋರ್ ಬೋರ್ಡ್. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ ಚೂಸ್ ಮಾಡ್ಕೋತೀನಿ. ಈಗ ನೋಡಿ ನಿಮ್ಮ ಡಿಸೈನ್ ಪ್ಯಾಲೆಟ್ ಓಪನ್ ಆಗುತ್ತೆ. ಇದನ್ನ ನಾವು ರಿಪೋರ್ಟ್ ಬಿಲ್ಡರ್ ಅಂತ ಕೂಡ ಕರಿಬಹುದು. ಇಲ್ಲಿ ನಾವು ಏನೇನ್ ಬೇಕು ಚೇಂಜಸ್ ನ ಅದನ್ನ ಬಿಲ್ಡ್ ಮಾಡ್ಕೋಬಹುದು. ಸೊ ದಟ್ ಇದನ್ನ ರಿಪೋರ್ಟ್ ಬಿಲ್ಡರ್ ಅಂತ ಕೂಡ ಕರೀತಾರೆ. ಈಗ ನಾನಿಲ್ಲಿ ಚೇಂಜಸ್ ಮಾಡ್ತಾ ಹೋಗ್ತೀನಿ. ನನಗೇನಾದ್ರೂ ಮೇಲೆ ಹೆಡ್ಡಿಂಗ್ ಹಾಕೊಳ್ಳೋದಕ್ಕೆ ಲೇಬಲಿಂಗ್ ಬೇಕಾ, ಲೇಬಲ್ ನ ಚೂಸ್ ಮಾಡ್ತೀನಿ. ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲಿ ನಾನು ಸ್ಕೂಲ್ ನೇಮ್ ಅನ್ನ ಕೊಟ್ಕೊಳ್ತೀನಿ. ರೈಟ್ ಕ್ಲಿಕ್ ಮಾಡೋದು, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಓಪನ್ ಆಗೋಗುತ್ತೆ. ನೇಮ್ ಅನ್ನ ನಾನು ಬೇಕಾದ್ರೆ ಹೀಗೆ ಬಿಟ್ಕೋಬಹುದು. ಲೇಬಲ್ ನಾನು ಚೇಂಜ್ ಮಾಡ್ಕೋಬಹುದು, ಸ್ಕೂಲ್ ಹೆಸರನ್ನ ಕೊಡ್ಬೋದು. ಗವರ್ಮೆಂಟ್ ಹೈಸ್ಕೂಲ್ ಅಂತ ಕೊಡ್ತೀನಿ. ಸೊ ಇದು ಸ್ಕೂಲ್ ನೇಮ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಇಷ್ಟೇ ಸಾಕು ಈಗ ಸದ್ಯಕ್ಕೆ. ಹೊರಗಡೆ ಎಲ್ಲಿ ಕ್ಲಿಕ್ ಮಾಡಿದ್ರು ಸಹ ನಿಮ್ಮ ಲೇಬಲ್ ಇಲ್ಲಿ ಕಾಣುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಸ್ಟೈಲನ್ನು ಚೇಂಜ್ ಮಾಡ್ಕೋಬಹುದು, ಇಲ್ಲಿ ಕಲರ್ನು ಸೆಟ್ ಮಾಡ್ಕೋಬಹುದು, ಟೆಕ್ಸ್ಟ್ ಕಲರ್ನು ಚೇಂಜ್ ಮಾಡ್ಕೋಬಹುದು. ಯಾವುದೇ ರೀತಿ ಎಡಿಟ್ಸ್ ನ ಬೇಕಾದ್ರೂ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕಾದ್ರೆ ಟೆಕ್ಸ್ಟ್ ಬಾಕ್ಸ್ ಎಕ್ಸ್ಟ್ರಾ ಬೇಕಾದ್ರೂ ಹಾಕೋಬಹುದು. ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕೋಬಹುದು. ಹೆಡರ್ ಹತ್ರ ಬೇಕಾದ್ರೂ ಹಾಕೋಬಹುದು, ಫೂಟರ್ ಹತ್ರ ಬೇಕಾದ್ರೂ ಹಾಕೋಬಹುದು. ಇಲ್ಲಿ ಬೇಕಾದ್ರೆ ನೀವು ಪ್ರಿನ್ಸಿಪಲ್ ಸಿಗ್ನೇಚರ್ ಅಂತ ಹಾಕೊಳ್ಳಿ. ಓಕೆ, ಇದ್ರ ಪಕ್ಕದಲ್ಲಿ ಒಂದು ಲೇಬಲ್ ಹಾಕ್ತೀನಿ ನಾನು, ಪ್ರಿನ್ಸಿಪಲ್ ಸಿಗ್ನೇಚರ್. ಈ ಲೇಬಲ್ನ ರೀನೇಮ್ ಮಾಡ್ಕೋತೀನಿ.
ಹೊರಗಡೆ ಕ್ಲಿಕ್ ಮಾಡ್ತಿದ್ದ ಹಾಗೇನೆ ಹೀಗೆ ಕಾಣುತ್ತೆ. ಇದನ್ನ ಬೇಕಾದ್ರೆ ನೀವು ಶ್ರಿಂಕ್ ಮಾಡ್ಕೋಬಹುದು. ಇಲ್ಲಿಗೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿ ಅಂತ ಅದರ ಅರ್ಥ. ಅಲೈನ್ಮೆಂಟ್ ಮಾಡ್ಕೋಬಹುದು ನೀವು, ಅಲೈನ್ ಲೆಫ್ಟ್, ಅಲೈನ್ ರೈಟ್, ಸೆಂಟರ್ ಇದನ್ನೆಲ್ಲ ನೀವು ಅಲೈನ್ಮೆಂಟ್ ಮಾಡ್ಕೋಬಹುದು. ಅವ್ರು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಸಿಚುವೇಟ್ ಕೂಡ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಟೈಮ್ ಅನ್ನ ಬೇಕಾದ್ರೆ ನೀವು ಇನ್ಸರ್ಟ್ ಮಾಡ್ಕೋಬಹುದು. ಟೈಮ್ ಮತ್ತೆ ಡೇಟ್ ಕೂಡ ಹಾಕೋಬಹುದು. ಫಾರ್ ದಾಟ್ ನೀವು ಹೆಡರ್ ಹತ್ರನೋ ಅಥವಾ ಫುಟರ್ ಹತ್ರನೋ ಬಂದು ಕ್ಲಿಕ್ ಮಾಡ್ಕೋಬೇಕು ಈ ರೀಜನ್ಗೆ. ಆಮೇಲೆ ಇನ್ಸರ್ಟಿಗೆ ಹೋಗ್ಬೇಕು, ಡೇಟ್ ಅಂಡ್ ಟೈಮ್ ನ ಚೂಸ್ ಮಾಡ್ಕೋಬೇಕು. ಇಲ್ಲಿ ಇನ್ಕ್ಲೂಡ್ ಡೇಟ್, ಇನ್ಕ್ಲೂಡ್ ಟೈಮ್ ನ ಕೊಟ್ಕೋಬೇಕಾಗುತ್ತೆ. ಸೊ ನಿಮಗೆ ಬರೀ ಡೇಟ್ ಸಾಕು ಅಂದ್ರೆ ಡೇಟ್ ಮಾತ್ರ, ಇಲ್ಲಾಂದ್ರೆ ಟೈಮ್ ಅನ್ನ ಇಷ್ಟನ್ನು ಕೊಟ್ಟು ಓಕೆ ಮಾಡ್ಕೋಬೇಕು. ಇಲ್ಲಿಗೆ ಎಕ್ಸಾಕ್ಟ್ ಆಗಿ ಬರ್ಬೇಕು ಅಂತ ನಾನು ಕೊಡ್ತಾ ಇರೋದು. ಸೊ ಹಾಗೆ ಬೇಡ ಅಂತಂದ್ರೆ ನಾನು ಅದನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋಬಹುದು. ಎಲ್ಲಿಗೆ ಟೈಮು ಡೇಟ್ ಬರಬೇಕು ಅಲ್ಲಿಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಬೇಕಾದ್ರೆ ಪೇಜ್ ನಂಬರ್ನು ಇನ್ಸರ್ಟ್ ಮಾಡ್ಕೋಬಹುದು. ಪೇಜ್ ನಂಬರ್ N1 ಆ ರೀತಿ ಏನಾದರೂ ಕೊಟ್ಕೋಬಹುದು. ಸೊ ಇಲ್ಲಿ ಕೆಳಗಡೆ ಬೇಕಾದರೂ ಅದನ್ನ ಮೂವ್ ಮಾಡ್ಕೋಬಹುದು. ಸೊ ಹೀಗೆ ನಿಮ್ಗೆ ಎಲ್ಲಿಗೆ ಅಲೈನ್ಮೆಂಟ್ ಬೇಕೋ ಅಲ್ಲಿಗೆ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಇನ್ನು ಎಕ್ಸಿಕ್ಯೂಟ್ ರಿಪೋರ್ಟ್ ಕೊಡ್ತಾ ಇದ್ದ ಹಾಗೇನೆ ನೀವು ನಿಮ್ಮ ಒಂದು ರಿಪೋರ್ಟ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು. ಡೇಟ್ ಟೈಮ್ ಏನು ಕೊಟ್ಟಿದ್ದೋ ಅದು ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ಟೂಡೆಂಟ್ ಡೀಟೇಲ್ಸ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗೆ ಸ್ಕೂಲ್ದು ನೇಮನು ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದನ್ನ ಇನ್ನು ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಒಂದು ವಿಧಾನನ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನು ಕೆಳಗೆ ಪ್ರಿನ್ಸಿಪಲ್ ಸಿಗ್ನೇಚರ್ ಕಾಣಿಸ್ತಾ ಇದೆ, ಪೇಜ್ ನಂಬರ್ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ನೀವು ಸೆಟ್ ಮಾಡ್ಕೋಬಹುದು. ಒಂದು ರಿಪೋರ್ಟ್ನ ಪ್ರಿಂಟ್ ಕೊಟ್ಕೊಂಡು ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ, ಇದ್ರ ಮೇಲೆ ಪ್ರಿಂಟ್ ಕೊಟ್ಕೊಂಡು ನೀವು ಬೇಕಾದ್ರೆ ಸ್ಟೂಡೆಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇದುವರೆಗೆ ನೀವು ಏನೇನು ಕಲ್ತಿದ್ದೀರಾ ಅಂತ ಒಂದ್ಸಲ ಕ್ವಿಕ್ ರಿವ್ಯೂ ಮಾಡ್ಕೊಬಿಡೋಣ. ಟೇಬಲ್ಸ್ ನ ನೋಡ್ದು, ಟೇಬಲ್ಸ್ ನಲ್ಲಿ 2 ವಿಧಾನ ಕ್ರಿಯೇಟ್ ಮಾಡೋದನ್ನ ನೋಡ್ದು, ಕ್ವೆರೀಸ್ ನ ನೋಡ್ದು, ಅದರಲ್ಲೂ 2 ವಿಧಾನನ ನಾನು ತೋರಿಸ್ಕೊಟ್ಟಿದ್ದೀನಿ. ಫಾರ್ಮ್ಸ್ ನೋಡ್ದು, ಅದರಲ್ಲಿ ವಿಜಾರ್ಡ್ ಯೂಸ್ ಮಾಡ್ಕೊಂಡು ಫಾರ್ಮ್ಸ್ ಕ್ರಿಯೇಟ್ ಮಾಡ್ದು. ಫೈನಲಿ ರಿಪೋರ್ಟ್ಸ್ ನೋಡ್ದು, ರಿಪೋರ್ಟ್ನ ಕೂಡ ನಾವು ವಿಜಾರ್ಡ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ದು. ಸೊ ಇಷ್ಟು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಫಸ್ಟಿಗೆ ನೀವು ಟೇಬಲ್ ರೆಡಿ ಮಾಡ್ಕೋತೀರಾ, ಆಮೇಲೆ ಅದ್ರ ಜೊತೆಗೆ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಕ್ವೆರೀಸ್ ನ ಎಕ್ಸಿಕ್ಯೂಟ್ ಮಾಡ್ಕೋತೀರಾ, ಫೈನಲಿ ಒಂದು ಫಾರ್ಮ್ ನ ರೆಡಿ ಮಾಡ್ತೀರಾ. ಆ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಯ್ತು ಅಂತ ಅನ್ಕೊಳ್ಳಿ ನಿಮ್ಮ ಸ್ಕೂಲ್ ನಲ್ಲಿ. ನೆಕ್ಸ್ಟ್ ಅಕಾಡೆಮಿಕ್ ನಡೆಯುತ್ತೆ. ಅದಾದ್ಮೇಲೆ ಅವ್ರ ರಿಪೋರ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ರಿಪೋರ್ಟ್ಸ್ ನ ರೆಡಿ ಮಾಡ್ಕೋತೀರಾ. ಫೈನಲಿ ರಿಪೋರ್ಟ್ ನ ಪ್ರಿಂಟ್ ತಗೊಂಡು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀರಾ. ಹೋಪ್ಫುಲಿ ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಿಯರ್ ಎಂಡ್ಸ್ ಯುವರ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸಿಂಗ್ ಲಿಬ್ರೆ ಆಫೀಸ್ ಬೇಸ್. ಸೊ ಇಷ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನನಗೆ ಸಪೋರ್ಟ್ ಮಾಡಿದ ಹಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬೈ.